ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ನಿನ್ನೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಅಂದರೆ ಬುಧವಾರ 13ನೇ ತಾರೀಕು ತುಳಸಿ ಹಬ್ಬ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರುವಂಥದ್ದು. ನಾನು ಪೂಜೆ ಮಾಡಿದಾಗ 6 ಗಂಟೆ ಆಗಿತ್ತು. ಸೊ ತುಂಬಾ ಒಳ್ಳೆಯದು ಅಂದರು. ಹಾಗಾಗಿ ನಿನ್ನೆ ಪೂಜೆ ಮಾಡಿ ಬೆಳಿಗ್ಗೆ ಹಾಗೆ ಸಾಯಂಕಾಲದಾಗ ಕೂಡ ದೀಪ ಹಂಚಿಸಿ ಆರತಿ ಮಾಡಿರುವಂಥದ್ದು. ಸೊ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ವಿ. ನಮ್ಮ ಮನೆಗೆ ಅಂದರೆ ಹೊಸ ಮನೆಗೆ ಬಂದಮೇಲೆ ಇದು ಮೊದಲನೇ ತುಳಸಿ ಹಬ್ಬ. ಮೇಯ್ನಾಗಿ ಇಲ್ಲಿ ತುಳಸಿ ಹಬ್ಬ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು ತುಳಸಿ ಗಿಡಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡನ ತೊಗೊಂಡು ಬಂದು ಅದನ್ನು ನೀರಲ್ಲಿ ತೊಳೆದು ಹಾಗೆ ತುಳಸಿ ಗಿಡದ ಒಳಗಡೆನೆ ಅದನ್ನು ನೆಟ್ಟು ಅದಕ್ಕೂ ಹಾಗೆ ತುಳಸಿ ಗಿಡಕ್ಕೂ ಒಂದು ಅರಿಶಿನ ಕೊನೆ ತೊಗೊಂಡು ಅದನ್ನು ಅರಿಶಿನ ದಾರದಿಂದ ಕಟ್ಟಿ 3 ಗಂಟೆ ಹಾಕಿ ಮದುವೆಗೆ ನಾವು ಯಾವ ರೀತಿ ತಯಾರು ಮಾಡ್ತೀವಲ್ವ, ಸೊ ಆ ಥರನೇ ಇಲ್ಲಿ ತುಳಸಿ ಗಿಡಕ್ಕೂ ಹಾಗೂ ನಲ್ಲಿ ಗಿಡಕ್ಕೂ ಮದುವೆ ಮಾಡುವಂಥದ್ದು. ಸೊ ಅದನ್ನೇ ಇಲ್ಲಿ ತುಳಸಿ ಹಬ್ಬ ಅಂತ ಕರೀತಾರೆ. ಸೊ ನಮ್ಮ ಮನೇಲಿ ಈ ರೀತಿ ನಡೀತು. ಸೊ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಾಯಂಕಾಲ ಕೂಡ ನಾವು ಪೂಜೆ ಮಾಡಿ ಒಂದು 5 ಜನಕ್ಕೆ ಕುಂಕುಮ ಕೊಡುವಂಥದ್ದು ಪದ್ಧತಿ. ಸೊ ಲಾಸ್ಟ್ ಇಯರ್ದು ನಾನು ಇದೇ ಥರ ಮಾಡಿದ್ದೆ, ಬಟ್ ಜಾಗ ಚೇಂಜ್ ಇತ್ತು. ಇವಾಗ ಇಲ್ಲಿ ಹೊಸ ಮನೇಲಿ ಮಾಡಿರುವಂಥದ್ದು ಮೇಲ್ಗಡೆ. ಸೊ ಕೃಷ್ಣನ ಇಡಬೇಕು ಅಂತ ಹೇಳ್ತಾರೆ. ನಾನು ಹಾಗಾಗಿ ಅಲ್ಲೊಂದು ಕೃಷ್ಣನ ರಂಗೋಲಿ ಕೂಡ ಹಾಕಿದ್ದೀನಿ. ಹಾಗೆ ಗಿಡದೊಳಗಡೆ ಒಂದು ಕೃಷ್ಣಂದು ವಿಗ್ರಹ ಕೂಡ ಇಟ್ಟಿದ್ದೀನಿ, ನೋಡ್ತಿರಂತೆ. ಸೊ ಕೃಷ್ಣನ ಮೇಯ್ನಾಗಿ ಇಡಬೇಕು ಅನ್ನೋದೇ ಈ ಪದ್ಧತಿ. ಅಂದರೆ ನಾವು ನೆಲ್ಲಿಕಾಯಿ ಗಿಡ ಹೇಗೆ ತಗೊಂಡು ಬಂದು ಅದಕ್ಕೆ ತುಳಸಿ ಗಿಡದ ಜೊತೆಗೆ ಮದುವೆ ಮಾಡ್ತೀವಲ್ವ, ಸೊ ಹಾಗೇ ಕೃಷ್ಣನ ಕೃಷ್ಣನ ವಿಗ್ರಹ ಇಲ್ಲ ಫೋಟೋ ಎರಡರಲ್ಲಿ ಯಾವ್ದಾದ್ರು ಇಡ್ಬೋದು. ನಾನಿಲ್ಲಿ ನೀವು ನೋಡ್ತಾ ಇದ್ದೀರಾ ಹಾಗೆ ರಂಗೋಲಿ ಕೂಡ ಹಾಕಿದ್ದೀನಿ ಕೃಷ್ಣಂದು. ಹಾಗೆ ನೋಡಿ ಗಿಡದ ಮಧ್ಯ ಕೃಷ್ಣ ಕೂಡ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅದನ್ನು ಅದರೊಳಗಡೆ ಇಡಬೇಕು. ಹಾಗಾಗಿ ನಾನು ಮುಂದೆಗಡೆ ಇಟ್ಟರೆ ಅದು ಗಿಡಗಳಿಗೆ ನಾವು ಗೆಜ್ಜೆ ವಸ್ತ್ರ ಎಲ್ಲ ಏನಿಟ್ಟಿರ್ತೀವಿ ಅದು ಸರಿ ಹೋಗಲ್ಲ ಅಂತ ನಾನು ಅಲ್ಲಿ ಗಿಡದ ಒಳಗಡೆ ಇಟ್ಟಿದ್ದೀನಿ. ಸೊ ಕಾಣಿಸ್ತಿದೆ ಅನ್ಕೋತೀನಿ. ನಮ್ಮ ಮನೇಲಿ ಬೆಳಗಿನ ಪೂಜೆ ಈ ರೀತಿ ಇತ್ತು. ಬೆಳಗ್ಗೆ ಮಿಷ್ಟಿ ಬೇರೆ ಸ್ಕೂಲ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಬೇಗನೆ ಎದ್ದು ರೆಡಿ ಮಾಡಿ 6 o'clock ಎಲ್ಲ ಪೂಜೆ ಮುಗಿಸಿದ್ದೆ. ಅದಾದಮೇಲೆ ತುಳಸಿ ಪೂಜೆ ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಅವಲಕ್ಕಿ, ಬಾಳೆಹಣ್ಣು ಮತ್ತು ಸಕ್ಕರೆ ಹಾಕಿ ನೈವೇದ್ಯ ರೆಡಿ ಮಾಡಿದ್ದೆ. ಸೊ ಬೆಳಿಗ್ಗೆ ಬೇಗನೆ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಯಿತು. ತುಂಬ ಖುಷಿಯಾಯಿತು. ಹಾಗೆ ನಾನು ಸಲ ಅಂದರೆ ವರ್ಷ ಲಾಸ್ಟ್ ಇಯರ್ ಎಲ್ಲ ಸೀರೆ ಉಡಿಸಿ ಪೂಜೆ ಮಾಡಿದ್ದೆ. ಈ ಸಲ ಹಾಗೆ ಇಟ್ಟಿದ್ದೀನಿ ದೇವ್ರ ಮುಂದೆ. ಸೊ ನಮ್ಮನೆ ಬೆಳಗ್ಗೆ ಪೂಜೆ ಈ ರೀತಿ ನಡೀತು. ಹಾಗೆ ಸಾಯಂಕಾಲ ಮತ್ತೆ ನಾನು ಅದೇ ಥರನೇ ಒಂದು 5 ಜನಕ್ಕೆ ಕುಂಕುಮ ಕೊಡಬೇಕಿತ್ತು. ಹಾಗಾಗಿ ಮತ್ತೆ ದೀಪ ಅಂಟಿಸಿ ಸೊ ಆರತಿ ಮಾಡಿ ಪೂಜೆ ಮಾಡಿ ಸಾಯಂಕಾಲ ಎಂಡ್ ಮಾಡಿದ್ವಿ. ಸೊ ನಮ್ಮನೆ ಪೂಜೆ ಈ ರೀತಿ ಇತ್ತು. ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.